ಹಳೆಯ ಅಭ್ಯಾಸಗಳು ಎಂದಿಗೂ ಮಾಸಲ್ಲ ಅಂತ ಹಿರಿಯರು ಸುಮ್ಮನೆ ಹೇಳಿಲ್ಲ. ಅದೇ ರೀತಿ ಒಂದು ಸಂಗತಿ ನಮ್ಮ ಸಾವಿತ್ರಿ ಮೇಡಂ ಅವರ ಮನೆಯಲ್ಲೂ ನಡೆಯಿತು. ಅದರ ಬಗ್ಗೆ ಸಾವಿತ್ರಿ ಮೇಡಂ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಸಾವಿತ್ರಿ. ಇದು ನನ್ನ ನಿಜವಾದ ಹೆಸರಲ್ಲ. ನಾನೊಂದು ದೊಡ್ಡ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೀನಿ. ನನಗೀಗ 40 ವರ್ಷ. ಮದುವೆಯಾಗಿ 12-13 ವರ್ಷಗಳೇ ಕಳೆದಿವೆ. ಆದರೆ ನಮಗೆ ಇನ್ನೂ ಮಗು ಆಗಿಲ್ಲ. ನನ್ನ ಗಂಡ ಕೂಡ ಉಪಾಧ್ಯಾಯರಾಗಿದ್ದಾರೆ. ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯ ಜಗಳ ಅಥವಾ ಮನಸ್ತಾಪಗಳಿಲ್ಲ. ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸ್ತೀವಿ, ಗೌರವಿಸ್ತೀವಿ. ಆದರೆ ಇಬ್ಬರೂ ಬೇರೆ ಬೇರೆ ಊರುಗಳ ಶಾಲೆಯಲ್ಲಿ ಕೆಲಸ ಮಾಡೋದ್ರಿಂದ ಮೊದಲಿನಿಂದಲೂ ಹೀಗೆಯೇ ಸಾಗ್ತಿದೆ. ಕೆಲವು ದಿನಗಳ ಕಾಲ ಅವರು ಮನೆಗೆ ಬರೋಕೆ ಆಗ್ತಿರಲಿಲ್ಲ. ಕೆಲಸದ ಊರಲ್ಲೇ ಇರ್ತಿದ್ರು. ವಾರಾಂತ್ಯದಲ್ಲಿ ಅಥವಾ ರಜಾ ದಿನಗಳಲ್ಲಿ ಮಾತ್ರ ಮನೆಗೆ ಬರ್ತಿದ್ರು. ಹೀಗೆಯೇ ನಮ್ಮ ದಿನಗಳು ಕಳೆಯುತ್ತಿದ್ದವು. ಇನ್ನು ನಮ್ಮ ಅತ್ತೆಯಮ್ಮ ಯಾವುದೇ ತೊಂದರೆಯಿಲ್ಲದೆ ತುಂಬಾ ಆರೋಗ್ಯವಾಗಿದ್ದಾರೆ. ಅವರು ಕೂಡ ನಿವೃತ್ತ ಶಿಕ್ಷಕಿ. ಹಾಗಾಗಿ ಅವರ ಅನುಭವ ಮತ್ತು ಆಲೋಚನೆಗಳು ನನಗೆ ಅನೇಕ ಬಾರಿ ದಾರಿದೀಪವಾಗಿವೆ. ನಮ್ಮಿಬ್ಬರದ್ದು ಸಾಮಾನ್ಯ ಅತ್ತೆ ಸೊಸೆಯಂದಿರ ಸಂಬಂಧಕ್ಕಿಂತ ವಿಭಿನ್ನ. ಅವರು ನನ್ನನ್ನು ಪೀಡಿಸುವುದಿಲ್ಲ, ನಾನು ಅವರನ್ನು ರೇಗಿಸುವುದಿಲ್ಲ. ಅತ್ತೆಯವರ ಗಂಡ ಅಂದರೆ ನನ್ನ ಮಾವ ತೀರಿಕೊಂಡು ವರ್ಷಗಳೇ ಕಳೆದಿವೆ. ನನ್ನ ಗಂಡನಿಗೆ ಒಬ್ಬ ತಂಗಿ ಇದ್ದಳು. ಆದರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಆಕೆ ತೀರಿಕೊಂಡಳು. ಹಾಗಾಗಿ ಒಬ್ಬನೇ ಮಗನಾದ ನನ್ನ ಗಂಡನ ಮೇಲೆ ಅತ್ತೆಗೆ ಅಪಾರವಾದ ಭರವಸೆ ಮತ್ತು ಪ್ರೀತಿ. ಸದಾ ಮಗನ ಬೆನ್ನಿಗಿರುತ್ತಾರೆ. ನಾನೇನು ಇದಕ್ಕೆ ಅಡ್ಡಬರೋದಿಲ್ಲ. ಒಬ್ಬನೇ ಮಗ ಅಲ್ವೇ, ಬೆಂಬಲಿಸಲಿ ಬಿಡಿ. ಅವರು ನನ್ನನ್ನು ಎಂದಿಗೂ ನಿಂದಿಸಿಲ್ಲ. ಆದರೆ ಮಗನ ಕಡೆ ಕೊಂಚ ಒಲವು ಹೆಚ್ಚು. ಮಕ್ಕಳಾಗಲಿಲ್ಲ ಎಂಬ ಕೊರಗಿನಿಂದ ನಾವಿಬ್ಬರೂ ಮಂಗಳೂರು, ಮೈಸೂರಿನ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಪರೀಕ್ಷೆ ಮಾಡಿಸಿದೆವು. ಪೂಜೆ, ಪುನಸ್ಕಾರ, ಆಯುರ್ವೇದ, ಹೋಮಿಯೋಪತಿ ಎಲ್ಲವನ್ನೂ ಪ್ರಯತ್ನಿಸಿದೆವು. ಆದರೆ ಪ್ರಯೋಜನವಾಗಲಿಲ್ಲ. ವರದಿಗಳಲ್ಲಿ ಇಬ್ಬರಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳಿವೆ ಎಂದೇ ಬಂತು. ಹೀಗಿರುವಾಗ ಯಾರನ್ನೂ ಹೊಣೆ ಮಾಡುವುದು? ಶಾಲೆಗಳಲ್ಲಿ ನೂರಾರು ಮಕ್ಕಳ ಮಧ್ಯೆ ಇರುವಾಗ ನಮಗೂ ಮಗುವಿಲ್ಲವಲ್ಲ ಎಂಬ ಬೇಸರ ಕಾಡುವುದು ನಿಜ. ಆದರೆ ಮಕ್ಕಳನ್ನು ನೋಡಿ ಸಂತಸಪಡುತ್ತಿದ್ದೆವು. ನಾವಿಬ್ಬರೂ ಪ್ರೀತಿಯಿಂದಲೇ ಇದ್ದರೂ ದಿನ ಕಳೆದಂತೆ ಈ ಕೊರಗು ನಮ್ಮ ಮನಸ್ಸನ್ನು ಬಾಧಿಸತೊಡಗಿತು. ಹೊರಗೆ ನಗುತ್ತಿದ್ದರೂ ಒಳಗೆ ಉತ್ಸಾಹ ಕುಗ್ಗಿತ್ತು. ಸುಮಾರು 5 ವರ್ಷಗಳ ಹಿಂದೆ ನಮ್ಮಿಬ್ಬರ ನಡುವಿನ ಶಾರೀರಿಕ ಮತ್ತು ಭಾವನಾತ್ಮಕ ಹತ್ತಿರತನ ಸಂಪೂರ್ಣವಾಗಿ ನಿಂತು ಹೋಯಿತು. ಇನ್ಮೇಲೆ ಆಸೆಪಟ್ಟು ಏನೂ ಪ್ರಯೋಜನ ಎಂಬ ನಿರಾಸೆ. ಅವರಿಗೂ ಮನಸ್ಸಿನಲ್ಲಿ ನೆಮ್ಮದಿಯಿರಲಿಲ್ಲ. ನನಗೂ ಆಸಕ್ತಿ ಉಳಿಲಿಲ್ಲ. ಆ ವಿಷಯದ ಬಗ್ಗೆ ಮಾತನಾಡುವುದನ್ನೇ ಬಿಟ್ಟುಬಿಟ್ಟೆವು. ಆದರೆ ಅತ್ತೆಯವರಿಗೆ ಮಾತ್ರ ಇಂದಿಗೂ ಭರವಸೆಯಿದೆ. 40 ಆದರೆ ಏನು, 45 ಆದರೇನು, ನಿಮಗೂ ಮಗುವಾಗುತ್ತದೆ ಎನ್ನುತ್ತಿರುತ್ತಾರೆ. ಅತ್ತೆಯ ಆಸೆಗೆಂದು ನಾವಿಬ್ಬರೂ ಆಗಾಗ ಚಿಕಿತ್ಸೆಗೆ ದೇವಸ್ಥಾನಗಳಿಗೆ ಹೋಗುವಂತೆ ನಟಿಸುತ್ತಿದ್ದೆವು ಅಷ್ಟೇ. ನಮ್ಮ ನಡುವೆ ಏನೂ ಉಳಿದಿಲ್ಲ ಎಂಬುದು ಅತ್ತೆಗೆ ತಿಳಿದಿರಲಿಲ್ಲ. ಎಂದಿನಂತೆ ಮನೆಗೆ ಬಂದು ಊರಿನ ವಿಚಾರ, ಶಾಲೆಯ ವಿಷಯಗಳನ್ನು ಮಾತನಾಡಿ ಮಲಗುತ್ತಿದ್ದೆವು. ಆದರೆ ಕೆಲವೊಮ್ಮೆ ನನ್ನ ಗಂಡ ವಾಟ್ಸಾಪ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಆಸೆಗಳು ಮುರುಟಿ ಹೋದವು. ಮನಸ್ಸು ಬಂಜರಾಯಿತು ಎಂದೆಲ್ಲ ನೋವಿನ ಸಾಲುಗಳನ್ನು ಸ್ಟೇಟಸ್ ಹಾಕುತ್ತಿದ್ದರು. ನಾನು ನೋಡುತ್ತಿದ್ದೆ, ಆದರೆ ಏನನ್ನೂ ಕೇಳುತ್ತಿರಲಿಲ್ಲ. ನೋವನ್ನು ಹೊರಹಾಕದಿರುವುದನ್ನು ನಾನು ಕಲಿತುಕೊಂಡಿದ್ದೆ. ಒಂದು ದಿನ ರಾತ್ರಿ ನಾನು ಗಂಡನಿಗೆ ಮೆಲ್ಲನೆ ಹೇಳಿದೆ, ಹೀಗೆ ಬೇಸರದ ಸಾಲುಗಳನ್ನು ಸ್ಟೇಟಸ್ ಹಾಕಬೇಡಿ, ನೋಡುವವರು ಏನೇನೋ ಅಂದುಕೊಳ್ಳುತ್ತಾರೆ. ಈಗಾಗಲೇ ನಮಗೆ ಮಕ್ಕಳಿಲ್ಲ ಎಂದು ಜನ ಕುತೂಹಲದಿಂದ ಚುಚ್ಚಿ ಮಾತನಾಡುತ್ತಾರೆ. ಇದರ ಮಧ್ಯೆ ಹೀಗೆ ಸಾಡ್ ಸ್ಟೇಟಸ್ ಹಾಕಿ ಅವರ ಹಂಗೆಗೆ ಒಳಗಾಗಬೇಡಿ ಎಂದೆ. ಆದರೆ ಆ ದಿನ ಏನಾಯಿತೋ ಗೊತ್ತಿಲ್ಲ, ಅವರು ದಿಢೀರನೆ ಸಿಡಿದೆದ್ದರು. ನನ್ನ ಫೋನಲ್ಲಿ ಏನು ಹಾಕಬೇಕು ಅನ್ನೋದನ್ನು ನಾನು ತೀರ್ಮಾನಿಸ್ತೀನಿ, ಊರವರಲ್ಲ, ನೀನೂ ಅಲ್ಲ ಎಂದು ಜೋರಾಗಿ ಕಿರುಚಾಡಿದರು. ಅವರ ಈ ದಿಢೀರ್ ಕೋಪವನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಕೋಪ ತಡೆಯಲಾಗದೆ ನಾನು ಎದುರು ಮಾತನಾಡಿದೆ. ಅವರು ಕೋಣೆಯ ಬಾಗಿಲು ತೆಗೆದು ಹೊರಬಂದು ಜೋರಾಗಿ ನನ್ನನ್ನು ಬಯತೊಡಗಿದರು. ಆ ಸದ್ದು ಕೇಳಿ ಅತ್ತೆಯವರು ಕಣ್ಣರ್ಚಿಕೊಳ್ಳುತ್ತಾ ಹೊರಬಂದರು. ದೇವರೇ, ಇಷ್ಟು ವರ್ಷಗಳಲ್ಲಿ ಎಂದು ಜಗಳವಾಡದವರು ಇಂದೇಕೆ ಹೀಗೆ ಎಂದು ಗಾಬರಿಯಿಂದ ಕೇಳಿದರು. ಆಗ ಗಂಡ ಅತ್ತೆಯ ಮೇಲೆಯೂ ಕೂಗಾಡಿ, ಅಮ್ಮ ನೀನು ನಿನ್ನ ಕೋಣೆಗೆ ಹೋಗು, ಇಲ್ಲಿ ಗಂಡ ಹೆಂಡತಿ ನಡುವೆ ಏನೋ ಮಾತಾಗಿದೆ, ನೀನು ಮಧ್ಯ ಬರಬೇಡ ಎಂದರು. ಅತ್ತೆಗೆ ತುಂಬಾ ಬೇಸರವಾಯಿತು, ಏಕೆಂದರೆ ಮಗ ಎಂದಿಗೂ ಅವರ ಬಳಿ ಹೀಗೆ ನಡೆದುಕೊಂಡಿರಲಿಲ್ಲ. ಅತ್ತೆ ಸುಮ್ಮನೆ ಕೋಣೆಗೆ ಹೋದರು. ಮಾರನೇ ದಿನ ಬೆಳಿಗ್ಗೆ ಗಂಡ ಯಾರೊಂದಿಗೂ ಮಾತನಾಡದೆ ಕೆಲಸದ ಊರಾದ ಶಿವಮೊಗ್ಗಕ್ಕೆ ಹೊರಟು ಹೋದರು. ಕರೆ ಕೂಡ ಮಾಡಲಿಲ್ಲ. ಇಷ್ಟು ದಿನ ಇಲ್ಲದ ಕೋಪ ಈಗೇಕೆ ಎಂದು ನನಗೂ ಗೊಂದಲವಾಯಿತು. ಆದರೂ ನಾನು ಕರೆ ಮಾಡಲಿಲ್ಲ. 1 ವಾರ ಕಳೆಯಿತು. ಅತ್ತೆ ನನ್ನ ಬಳಿ ಬಂದು, ಅವನಿಗೆ ಕರೆ ಮಾಡಲಿಲ್ವಾ
ಈ ವಾರ ಮನೆಗೆ ಬರೋಲ್ವಾ ಎಂದು ಕೇಳಿದರು. ನನಗೆ ಗೊತ್ತಿಲ್ಲ ಅತ್ತೆಯವರೇ, ನಿಮಗೇನಾದರೂ ಫೋನ್ ಮಾಡಿದನಾ ಎಂದೆ. ಅತ್ತೆ ತಕ್ಷಣ ಮಗನಿಗೆ ಕರೆ ಮಾಡಿದರು. ಆದರೆ ಅವನು ಸರಿಯಾಗಿ ಮಾತನಾಡಲಿಲ್ಲ. ಫೋನ್ ಇಟ್ಟ ಅತ್ತೆ ನನ್ನ ಬಳಿ ಬಂದು, ಸತ್ಯ ಹೇಳು, ನಿಮ್ಮಿಬ್ಬರ ನಡುವೆ ಏನಾಗಿದೆ? ಮಕ್ಕಳಿಲ್ಲದಿದ್ದರೂ ಇಷ್ಟು ದಿನ ಚೆನ್ನಾಗಿದ್ದೀರಲ್ವಾ, ಈಗೇನಾಯಿತು ಎಂದು ಗದರಿದರು. ಆ ಕ್ಷಣದಲ್ಲಿ ನನಗೆ ತಡೆಯಲಾಗದೆ ಕಣ್ಣೀರು ಬಂತು. ನಾನು ಅತ್ತೆಯ ಬಳಿ, ಅತ್ತೆಯವರೇ, ವಿಷಯ ಹಂಗಲ್ಲ. ಕಳೆದ ಕೆಲವು ವರ್ಷಗಳಿಂದ ನಮ್ಮ ನಡುವೆ ಯಾವುದೇ ದಾಂಪತ್ಯ ಬಾಂಧವ್ಯವೇ ಉಳಿದಿಲ್ಲ ಎಂದು ಸತ್ಯ ಹೇಳಿಬಿಟ್ಟೆ. ಅದನ್ನು ಕೇಳಿ ಅತ್ತೆಗೆ ಎಲ್ಲಿಲ್ಲದ ಕೋಪ ಬಂತು. ನೀವಿಬ್ಬರೂ ಸೇರಿ ನನ್ನನ್ನು ಮೂರ್ಖಳನ್ನಾಗಿ ಮಾಡ್ತಿದ್ರಲ್ಲ. ದೇವಸ್ಥಾನ, ಮದ್ದು, ಮಸಾಲೆ ಅಂತ ನಾಟಕ ಆಡ್ತಿದ್ರಲ್ಲ. ಸುಮ್ಮನೆ ಕುಳಿತರೆ ಮಕ್ಕಳು ಹುಟ್ಟುತ್ತಾರಾ? ಬರೀ ಔಷಧಿಯಿಂದಲೇ ಎಲ್ಲ ಆಗಲ್ಲ. ಆಸಕ್ತಿ ಮತ್ತು ಬಾಂಧವ್ಯ ಜೀವಂತವಾಗಿರಬೇಕು. ಇದನ್ನು ನನಗೇಕೆ ಮುಂಚೆಯೇ ಹೇಳಲಿಲ್ಲ ಎಂದು ಕೇಳಿದರು. ಅತ್ತೆಯವರೇ, ಅದು ಗಂಡ ಹೆಂಡತಿಯ ನಡುವಿನ ಖಾಸಗಿ ವಿಷಯ, ನಿಮಗೇಕೆ ಹೇಳಲಿ ಎಂದೆ. ಏನೇ ಆದರೂ ಒಂದು ಸುಳಿವು ಕೊಟ್ಟಿದ್ದರೆ ನಾನು ಏನಾದರೂ ದಾರಿ ಹುಡುಕುತ್ತಿದ್ದೆ. ಈಗ ವಯಸ್ಸು 40 ದಾಟುತ್ತಿದೆ. ಹೀಗೆಯೇ ಹೋದರೆ ನಿಮಗೊಂದು ಮಗುವಿನ ಮುಖ ನೋಡೋಕೆ ಆಗುತ್ತಾ? ಇಷ್ಟೊಂದು ಅಜ್ಞಾನದವರನ್ನು ನನ್ನ ಮನೆಗೆ ತಂದೆನಲ್ಲ ಎಂದು ಪರಿತಪಿಸಿದರು. ನಾನೇನು ಮಾಡಲಿ ಅತ್ತೆಯವರೇ, ಅವರೇ ತಾನೇ ದಿನ ಕಳೆದಂತೆ ದೂರವಾದರು. ನಾನು ಹೋಗಿ ಕಾಲು ಕಾಯಬೇಕಿತ್ತ ಎಂದೆ. ಅದಕ್ಕೆ ಅತ್ತೆ, ಕಾಲು ಹಿಡಿಯೋದಲ್ಲವೇ? ಹೆಣ್ಣಾದವಳು ಗಂಡನನ್ನು ಹೇಗೆ ತನ್ನತ್ತ ಸೆಳೆದುಕೊಳ್ಳಬೇಕು ಎಂಬುದು ಗೊತ್ತಿರಬೇಕು. ಗಂಡನಿಗೆ ಉತ್ಸಾಹ ಕಡಿಮೆಯಾದರೆ ಹೆಣ್ಣು ತಾನಾಗಿಯೇ ಮುನ್ನುಗ್ಗಬೇಕು. ಮಲಗಿರುವವನನ್ನು ಎಚ್ಚರಿಸಬೇಕು, ತಣ್ಣಗಾದವನಲ್ಲಿ ಕಾವು ತುಂಬಬೇಕು. ಅದೇ ಹೆಣ್ಣಿನ ಚಾಕಚಕ್ಯತೆ. ನೀನು ಶಿಕ್ಷಕಿ ಅಂತ ಮೆರೆಯುತ್ತಿದ್ದೀಯಾ, ನಿನಗೆ ಈ ಸಾಮರ್ಥ್ಯವೇ ಇಲ್ಲವೇ ಎಂದು ಚುಚ್ಚಿದರು. ನಮ್ಮ ಪಠ್ಯಪುಸ್ತಕದಲ್ಲಿ ಇವೆಲ್ಲ ಕಲಿಸುವುದಿಲ್ಲ ಅತ್ತೆಯವರೇ ಎಂದೆ. ಅದಕ್ಕೆ ಪಠ್ಯವೇ ಬೇಕಾ? ಹಳೆಯ ಅಭ್ಯಾಸಗಳು ಎಂದಿಗೂ ಮರೆಯಲ್ಲ ಅಂತಾರಲ್ಲ, ನಿನಗೆ ಗೊತ್ತಿಲ್ವಾ ಎಂದರು. ನನಗೇನು ಗೊತ್ತಿಲ್ಲ ಅತ್ತೆಯವರೇ ಎಂದಾಗ, ಹೆಣ್ಣಾದವಳಿಗೆ ಚಾಣಾಕ್ಷತನ ಬೇಕು. ಮದುವೆಯಾದ ಹೊಸದರಲ್ಲಿ ಅವನು ಹೇಗಿದ್ದ ಎಂದು ಕೇಳಿದರು. ಆಗ ತುಂಬಾ ಪ್ರೀತಿ, ಉತ್ಸಾಹದಿಂದ ಇರುತ್ತಿದ್ದರು ಎಂದೆ. ಸರಿ, ಎರಡನೆಯದಾಗಿ ಅವನು ನಿನ್ನನ್ನು ತೃಪ್ತಿಪಡಿಸುತ್ತಿದ್ದನಾ ಎಂದು ಕೇಳಿದರು. ನಾನು ಕೊಂಚ ಮುಜುಗರದಿಂದ, ಹೌದು ಅತ್ತೆಯವರೇ, ಅದರಲ್ಲಿ ಯಾವುದೇ ಕೊರತೆಯಿರಲಿಲ್ಲ ಎಂದೆ. ಹಾಗಾದರೆ ಮೂರನೆಯ ವಿಷಯ, ಅವನು ನಿನ್ನೊಂದಿಗೆ ಸಾಕಷ್ಟು ಸಮಯ ಕಳೆಯುತ್ತಿದ್ದನಾ ಎಂದು ಅತ್ತೆ ನೇರವಾಗಿ ಕೇಳಿದರು. ಅಂದರೆ ಒಂದು ಅರ್ಧ ಗಂಟೆ ಅಥವಾ 20 ನಿಮಿಷ ಸಮಯ ಕೊಡುತ್ತಿದ್ದರು ಎಂದೆ. ಅಂದರೆ ಅವನಲ್ಲಿ ಯಾವುದೇ ದೈಹಿಕ ಅಥವಾ ಮಾನಸಿಕ ಲೋಪವಿರಲಿಲ್ಲ, ಪ್ರೀತಿಯೂ ಇತ್ತು, ಸಾಮರ್ಥ್ಯವೂ ಇತ್ತು. ಹಾಗಿರುವಾಗ ಈ ಬಾಂಧವ್ಯ ಹೇಗೆ ನಿಂತು ಹೋಯಿತು ಎಂದು ಪ್ರಶ್ನಿಸಿದರು. ಮಕ್ಕಳಾಗುತ್ತಿಲ್ಲ ಎಂಬ ಮಾನಸಿಕ ಒತ್ತಡದಿಂದ ಅವರು ಕುಗ್ಗಿಹೋದರು. ಚಿಕಿತ್ಸೆ, ಆಸ್ಪತ್ರೆ ಎಂದು ಬೇಸತ್ತು ಮೆಲ್ಲನೆ ದೂರವಾದರು. ನಾವಿಬ್ಬರೂ ಅದರ ಬಗ್ಗೆ ಮಾತನಾಡಲೇ ಇಲ್ಲ. ಮಾತನಾಡದೆ ಇದ್ದುದಕ್ಕೆ ಈ ಅಂತರ ಬೆಳೆಯಿತು ಎಂದೆ. ಆಗ ಅತ್ತೆ, ನೋಡು ಸಾವಿತ್ರಿ, ಮದುವೆಯಾದ ತಕ್ಷಣ ಯಾರಿಗೂ ಮಕ್ಕಳು ಹುಟ್ಟುತ್ತಾರೆ ಎಂದು ಗ್ಯಾರಂಟಿ ಇರಲ್ಲ. ಹುಟ್ಟಿದರೆ ಭಾಗ್ಯ, ಇಲ್ಲದಿದ್ದರೆ ಏನು ಮಾಡುವುದು? ಅದಕ್ಕಾಗಿಯೇ ಮದುವೆಯಾಗುವುದಾ? ಮದುವೆಯ ಮೂಲ ಉದ್ದೇಶವೇ ಇಬ್ಬರೂ ಕೊನೆಯವರೆಗೂ ಪ್ರೀತಿಯಿಂದ, ನೆಮ್ಮದಿಯಿಂದ ಜೊತೆಯಾಗಿ ಬಾಳುವುದು ಎಂದರು. ಆದರೆ ಅತ್ತೆಯವರೇ, ನೀವು ಮೊದಲೆಲ್ಲ ಮಗುವಾಗಬೇಕು, ಆಸ್ಪತ್ರೆಗೆ ಹೋಗಿ ಪೂಜೆ ಮಾಡಿ ಅಂತ ನಮ್ಮ ಬೆನ್ನು ಬಿದ್ದಿದ್ದೀರಲ್ಲವೇ? ಈಗೇಕೆ ಹೀಗೆ ಮಾತನಾಡುತ್ತಿದ್ದೀರಾ ಎಂದೆ. ಅದಕ್ಕೆ ಅವರು, ಒಬ್ಬ ಅತ್ತೆಯಾಗಿ ನಾನು ನಿಮಗೆ ಒಳ್ಳೆಯದಾಗಲಿ ಎಂದೇ ಹೇಳುತ್ತಿದ್ದೆ. ಆದರೆ ನಿಮ್ಮ ನಡುವಿನ ಪ್ರೀತಿಯೇ ಆರಿಹೋಗಿದೆ ಎಂದರೆ ನಾನೇನು ಮಾಡಲಿ? ಹೆಂಡತಿಯಾಗಿ ನೀನು ಅವನನ್ನು ಹತ್ತಿರಕ್ಕೆ ಎಳೆದುಕೊಳ್ಳಬೇಕಿತ್ತು ಎಂದರು. ನೀನು ಹೆಣ್ಣಲ್ಲವೇ? ಗಂಡ ದೂರವಾದ ತಕ್ಷಣ ಸುಮ್ಮನೆ ಕುಳಿತುಕೊಳ್ಳುವುದೇ? ಪ್ರಯತ್ನಿಸಿದರೆ ಮುಚ್ಚಿದ ಬಾಗಿಲು ಕೂಡ ತೆಗೆಯುತ್ತದೆ. ಪುರುಷನ ಮನಸ್ಸು ಎಂದಿಗೂ ಶಾಶ್ವತವಾಗಿ ಮುಚ್ಚಿರುವುದಿಲ್ಲ, ಪರಿಸ್ಥಿತಿಯ ಒತ್ತಡಕ್ಕೆ ಕುಗ್ಗಿರುತ್ತಾನೆ. ಆದರೆ ನನಗೆ ಈಗ ಇನ್ನೊಂದು ಅನುಮಾನ ಬರುತ್ತಿದೆ ಎಂದರು ಅತ್ತೆ. ಏನು ಅನುಮಾನ ಅತ್ತೆಯವರೇ ಎಂದೆ. ಅವನು ಕೆಲಸ ಮಾಡುವ ಊರಿನಲ್ಲಿ ಶಿವಮೊಗ್ಗದಲ್ಲಿ ಯಾರದೋ ಜೊತೆ ಹೊಸ ಬಾಂಧವ್ಯ ಬೆಳೆಸಿಕೊಂಡಿರಬೇಕು. ಅದಕ್ಕೆ ನಿನ್ನ ಮೇಲೆ ಕೋಪಿಸಿಕೊಳ್ಳುವುದು, ಬೇಸರದ ಸ್ಟೇಟಸ್ ಹಾಕುವುದು ಎಂದರು ಅತ್ತೆ. ಅಯ್ಯೋ ಅತ್ತೆಯವರೇ, ಸ್ವಂತ ಮಗನ ಬಗ್ಗೆ ಏನೇನೋ ಊಹಿಸಬೇಡಿ, ಅವರಂತವರಲ್ಲ ಎಂದೆ. ಗಂಡಸರ ಗುಣ ನನಗೆ ಗೊತ್ತು. ಇಲ್ಲಿ ತಣ್ಣಗಾಗಿದ್ದವನು ಅಲ್ಲಿ ಎಲ್ಲೋ ಉತ್ಸಾಹದಿಂದ ಇದ್ದಾನೆ. ಆ ತಪ್ಪಿತಸ್ಥ ಭಾವನೆಯಿಂದಲೇ ಹೀಗೆ ಆಡುತ್ತಿದ್ದಾನೆ ಎಂದರು. ನೀವು ಸುಮ್ಮನೆ ಊಹಿಸಿ ಮಾತನಾಡಬೇಡಿ ಅತ್ತೆಯವರೇ ಎಂದಾಗ, ನಾನು ಗಂಡಸರ ಜೊತೆ ಸಂಸಾರ ನಡೆಸಿದ್ದೇನೆ. ನನಗೆ ಅವರ ಸ್ವಭಾವ ಚೆನ್ನಾಗಿ ಗೊತ್ತು.
ಅವನಿಗೆ ಶಿವಮೊಗ್ಗದಲ್ಲಿ ಯಾರೋ ಪರಿಚಯವಾಗಿದ್ದಾರೆ. ಅದಕ್ಕೆ ನಿನ್ನನ್ನು ಅಲಕ್ಷಿಸುತ್ತಿದ್ದಾನೆ. ನೀನು ಜಾಗರೂಕಳಾಗಿರಬೇಕು ಎಂದು ಎಚ್ಚರಿಸಿದರು. ಅಯ್ಯೋ ಅತ್ತೆಯವರೇ, ನನಗೆ ಭಯವಾಗುತ್ತಿದೆ ಎಂದೆ. ಭಯಪಟ್ಟು ಏನು ಪ್ರಯೋಜನ? ನೀನು ಗಂಡನನ್ನು ಗಮನಿಸದೇ ಬಿಟ್ಟಿದ್ದೀಯಾ? ಇದು ಸೂಕ್ತವಲ್ಲ. ಮನೆಗೆ ಬಂದಾಗ ಅವನನ್ನು ಪ್ರೀತಿಯಿಂದ ನೋಡಿಕೊ, ಮಕ್ಕಳಾಗಲಿ ಬಿಡಲಿ. ನಾವಿಬ್ಬರೂ ಖುಷಿಯಾಗಿರೋಣ ಎಂದು ಅವನಿಗೆ ಧೈರ್ಯ ಹೇಳು ಎಂದರು. ಅದನ್ನು ನಾನು ಹೇಗೆ ಹೇಳಲಿ ಅತ್ತೆಯವರೇ ಎಂದಾಗ ಅತ್ತೆ ನನ್ನ ಕೈ ಹಿಡಿದು, ನನ್ನ ಮಾತು ಕೇಳು ಸಾವಿತ್ರಿ. ಅವನು ಎಲ್ಲೋ ಹಾದಿ ತಪ್ಪುತ್ತಿದ್ದಾನೆ. ಅವನನ್ನು ಸರಿದಾರಿಗೆ ತರುವುದು ನಿನ್ನ ಜವಾಬ್ದಾರಿ. ಈ ಬಾರಿ ಅವನು ಮನೆಗೆ ಬಂದಾಗ ಯಾವುದೇ ಹಳೆಯ ನೆನಪುಗಳಿಲ್ಲದೆ ಹೊಸ ಜೀವನವನ್ನು ಆರಂಭಿಸಿ. ಅವನಿಗೆ ಪ್ರೀತಿ ಕೊಡು, ಅವನ ಮನಸ್ಸಿನ ಗೊಂದಲವನ್ನು ನಿವಾರಿಸು ಎಂದು ಧೈರ್ಯ ತುಂಬಿದರು. ನಾನು ಹೇಳಿದಂತೆ ಮಾಡದಿದ್ದರೆ ಮರ್ಯಾದೆಯಿಂದ 2 ಏಟು ಬೀಳುತ್ತದೆ, ಹುಷಾರ್ ಎಂದು ಅತ್ತೆ ತಮಾಷೆಯಿಂದ ಗದರಿದರು. ನಾಲಿಗೆ ಚೆನ್ನಾಗಿದ್ದಾಗ ಮಾತು ಸರಿಯಾಗಿರಬೇಕು. ನಾನು ಹೇಳಿದಂತೆ ನೀನು ಕಾರ್ಯರಂಗಕ್ಕೆ ಇಳಿಯುವುದು ಒಳ್ಳೆಯದು. ಇಲ್ಲದಿದ್ದರೆ ನಿನಗಿಂತ ಚುರುಕಾಗಿರುವ ಬೇರೆ ಹೆಂಗಸರು ನಿನ್ನ ಗಂಡನನ್ನು ಸೆಳೆದುಕೊಂಡು ಹೋಗುತ್ತಾರೆ. ಅವನಿಗೆ ಇನ್ನು 40-42 ವರ್ಷ ಅಷ್ಟೇ. ಈ ವಯಸ್ಸು ಗಂಡಸರಿಗೆ ಹೊಸ ಹುಮ್ಮಸ್ಸಿನ ಕಾಲ. ಈ ಸಮಯದಲ್ಲಿ ಹೆಂಡತಿಯಾದವಳು ಗಂಡನನ್ನು ಪ್ರೀತಿಯಿಂದ ತನ್ನ ಬಳಿ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ಕೈ ಜಾರಿ ಹೋಗುತ್ತಾರೆ. ಇದು ನನ್ನ ಜೀವನದ ಅನುಭವದಿಂದ ಹೇಳುತ್ತಿದ್ದೇನೆ. ಹಾಗಾಗಿ ನೀನು ಅವನೊಂದಿಗೆ ಮಾತನಾಡಿ ಸರಿಮಾಡಿಕೋ, ಇಲ್ಲವೇ ನಡವಳಿಕೆಯಿಂದ ಬದಲಾಯಿಸು. ನನಗೆ ಗೊತ್ತಿಲ್ಲ, ನಾನು ನೋಡಲ್ಲ ಅಂತೆಲ್ಲ ನೆಪ ಹೇಳಬೇಡ. ಸುಮ್ಮನೆ ಜಗಳವಾಡದೆ ಇರುವಷ್ಟು ದಿನ ನೆಮ್ಮದಿಯಿಂದ ಖುಷಿಯಾಗಿ ಬಾಳಿ. ಇನ್ಮೇಲೆ ನಾನು ಮಕ್ಕಳ ವಿಚಾರ ಎತ್ತಿ ನಿಮ್ಮನ್ನು ಚುಚ್ಚುವುದಿಲ್ಲ ಎಂದರು. ಅತ್ತೆಯ ಮಾತುಗಳನ್ನು ಕೇಳಿ ನನಗೆ ಒಳಗೊಳಗೆ ಭಯವಾಯಿತು. ಹಾಗಾಗಿ ಮುಂದಿನ ವಾರ ಗಂಡ ಮನೆಗೆ ಬಂದಾಗ ನಾನು ತಕ್ಷಣ ಅವರ ಬಳಿ ಹೋಗಿ ನನ್ನನ್ನು ಕ್ಷಮಿಸಿ, ನಾನು ಆ ದಿನ ಹಾಗೆ ಮಾತನಾಡಬಾರದಿತ್ತು. ಅತ್ತೆಯವರು ನನಗೆ ಬುದ್ಧಿ ಹೇಳಿದರು. ನಿಮ್ಮನ್ನು ಪ್ರಕೋಪಗೊಳಿಸಿದ್ದಕ್ಕೆ ಕ್ಷಮೆ ಇರಲಿ ಎಂದು ಕಣ್ಣೀರಿಡುತ್ತಾ ಕ್ಷಮೆ ಕೇಳಿದೆ. ಅದಕ್ಕೆ ಗಂಡ, ಪರವಾಗಿಲ್ಲ ಬಿಡು ಸಾವಿತ್ರಿ, ಗಂಡ ಹೆಂಡತಿ ನಡುವೆ ಇದೆಲ್ಲ ಸಹಜ ಎಂದರು. ನಾನು, ಇಲ್ಲ, ನಮ್ಮ ನಡುವೆ ಇರಬೇಕಾದ ಹಲವು ಸಹಜ ವಿಷಯಗಳೇ ಇತ್ತೀಚೆಗೆ ನಡೆಯುತ್ತಿಲ್ಲ, ನಮಗೇಕೆ ಈ ಅಂತರ? ನಾವಿಬ್ಬರೂ ಸಂತೋಷವಾಗಿ ಇರಬೇಕಾದವರು ಎಂದೆ. ಆಗ ಅವರು, ಅಮ್ಮ ನಿನಗೆ ಏನು ಹೇಳಿದರು ಎಂದು ಕೇಳಿದರು. ಅಮ್ಮ ಹೇಳಿದರು, ಇನ್ಮೇಲೆ ಮಕ್ಕಳ ವಿಷಯವನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಇಬ್ಬರೂ ಸಂತೋಷವಾಗಿ ಬಾಳಿ ಜಗಳವಾಡಬೇಡಿ ಅಂತ ಎಂದೆ. ಅದನ್ನು ಕೇಳಿ ಗಂಡನಿಗೆ ದೊಡ್ಡ ನಿರಾಳವಾಯಿತು. ಅಬ್ಬಾ, ನನಗೂ ಈಗ ಮನಸ್ಸಿನ ಒತ್ತಡ ಕಡಿಮೆಯಾಯಿತು ಎಂದರು. ನಿಜ ಹೇಳಬೇಕೆಂದರೆ ಬೇರೆಯವರ ಒತ್ತಡದಿಂದಲೇ ನಮ್ಮ ಜೀವನದಲ್ಲಿ ಅರ್ಧಕ್ಕರ್ಧ ತೊಂದರೆಗಳು ಬರುವುದು. ಗಂಡನಿಗೆ ಬೇರೆ ಎಲ್ಲಾದರೂ ಸಂಬಂಧವಿದೆಯೋ ಇಲ್ಲವೋ ಎಂಬ ವಿಷಯವನ್ನು ನಾನು ಪ್ರಸ್ತಾಪಿಸಲೇ ಇಲ್ಲ. ಆದರೆ ನಮ್ಮ ನಡುವಿನ ಹಳೆಯ ಬಾಂಧವ್ಯವನ್ನು ಮರುಸ್ಥಾಪಿಸಲು ನಾನು ಪ್ರಯತ್ನಿಸಿದೆ. ನಮ್ಮ ಮದುವೆಯ ಆರಂಭದ ದಿನಗಳು ನೆನಪಿವೆಯೇ? ನನಗೆ ನಿಮ್ಮ ಮೇಲೆ ಸಂಪೂರ್ಣ ಹಕ್ಕಿದೆ ಎಂದು ಮುಕ್ತವಾಗಿ ಮಾತನಾಡಿದೆ. ಆರಂಭದಲ್ಲಿ ಅವರಿಗೆ ಕೊಂಚ ಮುಜುಗರವಾಯಿತು, ಏಕೆಂದರೆ ಕೆಲವು ವರ್ಷಗಳ ಅಂತರವಿತ್ತಲ್ಲವೇ. ಆದರೆ ಅತ್ತೆಯ ಸಲಹೆಯಂತೆ ನಾನು ಪ್ರೀತಿಯಿಂದ ನಡೆದುಕೊಂಡೆ. ಮೆಲ್ಲನೆ ಅವರಲ್ಲಿದ್ದ ಹಳೆಯ ಹುಮ್ಮಸ್ಸು, ಪ್ರೀತಿ ಮತ್ತೆ ಚಿಗುರೊಡೆಯಿತು. ಇಬ್ಬರ ನಡುವಿದ್ದ ಮುಜುಗರ ಕಳೆದು ಮೊದಲಿನಂತೆ ಇಬ್ಬರೂ ಸಂತೋಷವಾಗಿ ಕಾಲ ಕಳೆಯಲು ಪ್ರಾರಂಭಿಸಿದೆವು. ನಮ್ಮ ನಡುವೆ ಯಾವುದೇ ಪ್ರೀತಿಯ ಕೊರತೆಯಿಲ್ಲ ಎಂಬುದು ನನಗಾಗ ಅರ್ಥವಾಯಿತು. ಆ ನಂತರ ನಮ್ಮಿಬ್ಬರ ನಡುವಿನ ಎಲ್ಲಾ ಮನಸ್ತಾಪಗಳು ಮರೆಯಾದವು. ನಾನು ಹಳೆಯ ವಿಷಯಗಳನ್ನು ಕೆದಕಿ ರಸಭಂಗ ಮಾಡಲು ಹೋಗಲಿಲ್ಲ. ಅವರಾಗಿಯೇ ಬಂದು ಪ್ರೀತಿ ತೋರಿಸುವವರೆಗೂ ಕಾಯದೆ ನಾನೇ ಮುನ್ನಡೆದುಕೊಂಡು ಹೋಗಿ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದೆ. ಪುರುಷರ ಸ್ವಭಾವ ಹೇಗಿರುತ್ತದೆ ಎಂಬುದನ್ನು ಅತ್ತೆ ಹೇಳಿಕೊಟ್ಟ ಮೇಲೆಯೇ ನನಗೆ ಸರಿಯಾಗಿ ಅರ್ಥವಾಗಿದ್ದು. ನನ್ನ ದಾಂಪತ್ಯ ಜೀವನ 2ನೇ ಬಾರಿಗೆ ಚಿಗುರಿತು ಎಂದು ನನಗನಿಸಿತು. ಇದರ ಮಧ್ಯೆ ಒಂದು ದಿನ ಅತ್ತೆ ನನ್ನ ಬಳಿ ಬಂದು, ಏನೇ ಸಾವಿತ್ರಿ, ಎಲ್ಲವೂ ಸರಿಯಾಯಿತಾ ಎಂದು ಕೇಳಿದರು. ಹೌದು ಅತ್ತೆಯವರೇ, ಎಲ್ಲವೂ ಸರಿಯಾಯಿತು, ಖುಷಿಯಾಗಿದ್ದೀವಿ ಎಂದೆ. ಅದನ್ನು ಕೇಳಿ ಅತ್ತೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು, ಅಬ್ಬಾ, ಈಗ ನನಗೆ ಸಮಾಧಾನವಾಯಿತು, ಇಬ್ಬರೂ ಹೀಗೆಯೇ ಚೆನ್ನಾಗಿರಿಯೇ ಎಂದು ಹಾರೈಸಿದರು. ಆದರೆ ಕೆಲವು ದಿನಗಳ ನಂತರ ಅತ್ತೆ ನನ್ನನ್ನು ಕರೆದು, ನಿನಗೊಂದು ವಿಷಯ ಹೇಳಬೇಕು, ಕೇಳಿ ಗಾಬರಿಯಾಗಬೇಡ. ನಿಜ ಹೇಳಬೇಕೆಂದರೆ ನಿನ್ನ ಗಂಡ ಕೆಲಸ ಮಾಡುವ ಶಿವಮೊಗ್ಗದಲ್ಲಿ ಮತ್ತೊಬ್ಬ ಶಾಲಾ ಶಿಕ್ಷಕಿಯ ಜೊತೆ ಕೊಂಚ ಹತ್ತಿರವಾಗಿದ್ದದ್ದು ನಿಜ. ಅದು ನನಗೆ ಗೊತ್ತಾಗಿತ್ತು, ಆದರೆ ಮಗನ ವಿಚಾರವೆಂದು ನಿನಗೆ ಹೇಳಿರಲಿಲ್ಲ. ಆದರೆ ಈಗ ಆ ಮಹಿಳೆಯ ಗಂಡನಿಗೆ ವಿಷಯ ತಿಳಿದು ಆಕೆಯನ್ನು ಬೇರೆ ಊರಿಗೆ ವರ್ಗಾವಣೆ ಮಾಡಿಸಿಕೊಂಡು ಹೋಗಿದ್ದಾರೆ. ಆ ಅಧ್ಯಾಯ ಅಲ್ಲಿಗೆ ಮುಗಿಯಿತು.
ನೀನು 5 ವರ್ಷಗಳಿಂದ ನಮ್ಮ ನಡುವೆ ಏನೂ ಇಲ್ಲ ಎಂದಾಗ ನನಗೆ ಇದೇ ನೆನಪಾಗಿತ್ತು. ಆದರೆ ಈಗ ನೀನು ಅವನನ್ನು ಸಂಪೂರ್ಣವಾಗಿ ನಿನ್ನತ್ತ ಸೆಳೆದುಕೊಂಡಿದ್ದೀಯಾ? ಹಾಗಾಗಿ ಹಳೆಯ ವಿಷಯಗಳನ್ನು ನೆನಪಿಸಿಕೊಂಡು ಕುಗ್ಗಬೇಡ, ಇನ್ನು ಮುಂದೆ ಪೂರ್ಣ ಪ್ರೀತಿಯಿಂದ ಅವನನ್ನು ನೋಡಿಕೋ ಎಂದರು. ನಾನು ಸರಿ ಅತ್ತೆಯವರೇ ಎಂದೆ. ಆದರೆ ಅತ್ತೆ ಅಲ್ಲಿಗೆ ನಿಲ್ಲಿಸಲಿಲ್ಲ. ಇನ್ನೊಂದು ಮುಖ್ಯ ವಿಷಯವಿದೆ ಸಾವಿತ್ರಿ. ನಿನಗೆ ಗೊತ್ತಲ್ಲವೇ, ನನ್ನ ತಂಗಿಯ ಕಿರಿಯ ಮಗ ನಿತೀಶ್. ಅವನು ಕಾರವಾರದಲ್ಲಿ ಕೆಲಸ ಮಾಡುತ್ತಿದ್ದನು. ಈಗ ಅವನಿಗೆ ನಮ್ಮ ಮಂಗಳೂರು ನಗರಕ್ಕೆ ವರ್ಗಾವಣೆಯಾಗಿದೆ. ಆದರೆ ಅವನ ಹೆಂಡತಿ ಅವನಿಂದ ವಿಚ್ಛೇದನ ಪಡೆದು ಬೇರೆಯಾಗಿದ್ದಾಳೆ. ಅವರಿಗೆ 2 ಮಕ್ಕಳಿದ್ದಾರೆ. ಅವನಿಗೆ ಕೊಂಚ ಚಂಚಲ ಮನಸ್ಸು, ಅದಕ್ಕೆ ಆಕೆ ದೂರವಾದಳು. ಈಗ ಅವನು ನಮ್ಮ ನಗರದಲ್ಲೇ ಕೆಲಸಕ್ಕೆ ಸೇರಿಕೊಂಡಿದ್ದಾನೆ. ಹತ್ತಿರದ ಕ್ವಾರ್ಟರ್ಸ್ನಲ್ಲಿ ತಂಗಿದ್ದಾನೆ. ಪಾಪ, ಅವನಿಗೆ ಊಟದ ತೊಂದರೆಯಾಗಿದೆ. ಹಾಗಾಗಿ ಮಧ್ಯಾಹ್ನ ಅಥವಾ ರಾತ್ರಿ ಊಟಕ್ಕೆ ನಮ್ಮ ಮನೆಗೆ ಬರಲಿ ಎಂದಿದ್ದೇನೆ. ನಿನ್ನ ಅಭ್ಯಂತರವೇನೂ ಇಲ್ಲವಲ್ಲ ಎಂದು ಕೇಳಿದರು. ನಾನು, ಅಯ್ಯೋ, ಒಳ್ಳೆಯದೇ ಆಯ್ತು ಅತ್ತೆಯವರೇ, ಬರಲಿ ಬಿಡಿ ಎಂದೆ. ಅವನು ಮನೆಗೆ ನಿಯಮಿತವಾಗಿ ಬರಲು ಪ್ರಾರಂಭಿಸಿದಾಗ ಅತ್ತೆ ಒಂದು ದಿನ ನನ್ನ ಬಳಿ ಬಂದು ರಹಸ್ಯವಾಗಿ ಹೇಳಿದರು, ಸಾವಿತ್ರಿ, ನಿನ್ನ ಗಂಡನು ಹಿಂದೆ ತಪ್ಪು ಮಾಡಿದ್ದಾನೆ. ಈ ನಿತೀಶ್ ನಿನ್ನನ್ನು ಒಂಥರ ಕುತೂಹಲದಿಂದ ನೋಡುತ್ತಿದ್ದಾನೆ. ನನಗೊಂದು ಉಪಾಯ ತೋಚುತ್ತಿದೆ. ನೀವು ವರ್ಷಗಳಿಂದ ಮಕ್ಕಳಿಗಾಗಿ ಕಾಯುತ್ತಿದ್ದೀರಾ. ಈಗೊಂದು ಹೊಸ ಪ್ರಯೋಗ ಮಾಡಿ ನೋಡಿದರೆ ಏನು ಎಂದರು. ನಾನು ಗಾಬರಿಯಿಂದ, ಏನು ಹೇಳ್ತಿದ್ದೀರಾ ಅತ್ತೆಯವರೇ ಎಂದೆ. ನೋಡು ಸಾವಿತ್ರಿ, ಇದೊಂದು ಅವಕಾಶ. ನಿತೀಶ್ ನೋಡಲು ಸುಂದರವಾಗಿದ್ದಾನೆ. ಅವನಿಗೆ ಈಗಾಗಲೇ 2 ಮಕ್ಕಳಿದ್ದಾರೆ. ಅಂದರೆ ಅವನಲ್ಲಿ ಯಾವುದೇ ಲೋಪವಿಲ್ಲ. ನಿನ್ನ ಗಂಡನಲ್ಲೂ ಸಮಸ್ಯೆ ಇಲ್ಲದಿರಬಹುದು. ಆದರೆ 2 ದೋಷಗಳು ದೂರವಾಗಲು ಇದೊಂದು ಪ್ರಯೋಗ ಮಾಡಿ ನೋಡಬಾರದು ಏಕೆ? ನಾನು ನಿನಗೆ ಬೆಂಬಲ ನೀಡುತ್ತೇನೆ. 3-4 ತಿಂಗಳು ನೋಡು, ಮಗುವಾದರೆ ಆಯಿತು, ಇಲ್ಲದಿದ್ದರೆ ಬಿಟ್ಟು ಬಿಡು ಎಂದರು. ನಾನು, ಅಯ್ಯೋ ಅತ್ತೆಯವರೇ, ಹೀಗೆಲ್ಲ ಮಾಡಲು ಸಾಧ್ಯವೇ? ನನ್ನ ಗಂಡನಿಗೆ ಗೊತ್ತಾದರೆ ಎಂದೆ. ಅವನು ಹಿಂದೆ ತನ್ನಿಷ್ಟದಂತೆ ನಡೆದುಕೊಂಡವನು. ಈಗ ನಿಮ್ಮಿಬ್ಬರ ನಡುವೆ ಪ್ರೀತಿಯಿದೆ ನಿಜ, ಆದರೆ ಈ ಮಾರ್ಗದಿಂದ ನಿಮಗೊಂದು ಮಗುವಾದರೆ ಗಂಡ ಕೂಡ ದೇವರ ಪವಾಡದಿಂದ ಮಗುವಾಯಿತು ಎಂದು ಖುಷಿಪಡುತ್ತಾನೆ. ಹಿನ್ನೆಲೆ ಅವನಿಗೆ ತಿಳಿಯುವುದಿಲ್ಲ. ನನ್ನ ಮಾತು ಕೇಳು, ನಿನಗೆ ಒಳ್ಳೆಯದೇ ಆಗುತ್ತದೆ ಎಂದು ಅತ್ತೆಯೇ ಎಲ್ಲ ವ್ಯವಸ್ಥೆ ಮಾಡಲು ಮುಂದಾದರು. ನಿತೀಶ್ ಕೂಡ ಯಾವುದಕ್ಕೂ ಸಿದ್ಧನಿದ್ದ ವ್ಯಕ್ತಿಯಾಗಿದ್ದ. ನನಗೆ ಆರಂಭದಲ್ಲಿ ತುಂಬಾ ಗೊಂದಲವಿತ್ತು. ಆದರೆ ಅತ್ತೆಯ ನಿರಂತರ ಒತ್ತಡ ಮತ್ತು ಅವನ ಆಕರ್ಷಕ ರೂಪದಿಂದಾಗಿ ನಾನು ಒಪ್ಪಿಕೊಂಡೆ. ಅತ್ತೆ ನನಗೆ 90 ದಿನಗಳ 3 ತಿಂಗಳು ಗಡುವು ನೀಡಿದ್ದರು. ಗಂಡ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಅತ್ತೆಯ ಆಶೀರ್ವಾದದೊಂದಿಗೆ ನಾನು ನಿತೀಶ್ನೊಂದಿಗೆ ಹತ್ತಿರವಾದೆ. ಅವನು ನನ್ನ ಜೀವನಕ್ಕೆ ಹೊಸತನವನ್ನು, ವಿಭಿನ್ನ ಅನುಭವಗಳನ್ನು ತಂದಿಟ್ಟನು. ಅತ್ತೆಯ ಆಲೋಚನೆ ಫಲಿಸಿತು. ಕೆಲವು ತಿಂಗಳುಗಳಲ್ಲಿಯೇ ಪವಾಡ ನಡೆಯಿತು. ನಾನು ಗರ್ಭಿಣಿಯಾದೆ. ಮನೆಯಲ್ಲಿ, ಊರಿನಲ್ಲಿ ಎಲ್ಲಿಲ್ಲದ ಸಂಭ್ರಮ. ನನ್ನ ಗಂಡನಂತೂ ಆನಂದಬಾಷ್ಪ ಹರಿಸಿದರು. ವೈದ್ಯರು ನನಗೆ ಸಂಪೂರ್ಣ ವಿಶ್ರಾಂತಿ ಪಡೆಯಲು ಸೂಚಿಸಿದ್ದಾರೆ. ಆದರೆ ಈಗ ನನ್ನ ಮನಸ್ಸಿನಲ್ಲಿ ಒಂದು ಹೊಸ ಬೇಸರ ಶುರುವಾಗಿದೆ. ನಾನು ಗರ್ಭಿಣಿ ಎಂದು ತಿಳಿಯುತ್ತಿದ್ದಂತೆಯೇ ಅತ್ತೆಯ ನಡವಳಿಕೆ ಬದಲಾಯಿತು. ಅತ್ತೆ ತಕ್ಷಣ ತನ್ನ ತಂಗಿಯ ಮಗ ನಿತೀಶ್ಗೆ ಕರೆದು, ಇನ್ಮೇಲೆ ನೀನು ಈ ಮನೆಗೆ ಬರುವುದು ಬೇಡ, ನಿನ್ನ ದಾರಿ ನೀನು ನೋಡಿಕೋ ಎಂದು ಗಡಾಚರಿಸಿದರು. ನಿತೀಶ್ ಜಗಳವಾಡುವ ಸ್ವಭಾವದವನಲ್ಲದಿದ್ದರೂ ಅವನಿಗೆ ಸತ್ಯ ಗೊತ್ತಿತ್ತು. ಅವನು ಗೌಪ್ಯವಾಗಿ ನನಗೆ ಕರೆ ಮಾಡಿ, ನನಗೆ ನಿನ್ನ ಮೇಲೆ ನಿಜವಾದ ಪ್ರೀತಿಯಿದೆ. ಈಗ ನನಗೂ ವಿಚ್ಛೇದನವಾಗಿದೆ. ನೀನು ಕೂಡ ಗಂಡನಿಗೆ ವಿಚ್ಛೇದನ ನೀಡಿ ನನ್ನ ಬಳಿ ಬಂದುಬಿಡು, ನಾವು ಹೊಸ ಜೀವನ ನಡೆಸೋಣ ಎಂದು ಕೋರುತ್ತಿದ್ದಾನೆ. ನಾನು ಈ ವಿಷಯವನ್ನು ಯಾರಿಗೂ ಹೇಳಿಲ್ಲ. ಆದರೆ ನನಗೂ ಅವನ ಮೇಲೆ ಕೊಂಚ ಭಾವನಾತ್ಮಕ ಒಲವು ಮೂಡಿದೆ. ಆದರೆ ಈ ಕಥೆಯನ್ನು ಕೇಳುವ ನಿರೂಪಕರು ಹೀಗೆ ಹೇಳುತ್ತಾರೆ, ನೋಡಿ ಸಾವಿತ್ರಿ ಮೇಡಂ, ನಿತೀಶ್ ತನಗೆ 2 ಮಕ್ಕಳಿದ್ದರೂ ಹೆಂಡತಿಯನ್ನು ಬಿಟ್ಟು ಬಂದವನು. ಅತ್ತೆ ಹೇಳಿದರೆಂದು ನಿಮ್ಮೊಂದಿಗೂ ಹತ್ತಿರವಾದನು. ಅಂದರೆ ಅವನು ಸಿಕ್ಕ ಕಡೆ ವಾಹಿಸ್ ಬಾಗಿಲನ್ನು ತೆರೆಯುವ ಸ್ವಭಾವದವನು. ಅವನನ್ನು ನಂಬಿ ಹೋದರೆ ನಿಮ್ಮ ಜೀವನ ಹಾಳಾಗುವುದು ಖಂಡಿತ. ಈಗ ನಿಮ್ಮ ಗಂಡ ನಿಮ್ಮನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಾರೆ. ಈ ಮಗು ಅವರದ್ದೇ ಎಂದು ಭಾವಿಸಿ ಅವರೊಂದಿಗೆ ನೆಮ್ಮದಿಯಿಂದಿರಿ. ನಿತೀಶ್ನನ್ನು ಮೆಲ್ಲನೆ ದೂರವಿಟ್ಟು ನಿಮ್ಮ ಸಂಸಾರವನ್ನು ಕಳೆಗಟ್ಟಿಸಿಕೊಳ್ಳುವುದೇ ಬುದ್ಧಿವಂತಿಕೆ.